ಇನ್ನು ಧರ್ಮಸ್ಥಳ ಹೆಸರಿನಲ್ಲಿ ಜೋರಾಗಿರುವಂತದ್ದು ರಾಜಕೀಯ. ವಿಜೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ. ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಇವತ್ತು ಆ ಸಮಾವೇಶ ನಡೀತಾ ಇದೆ. ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಇರುವಂತದ್ದೇ ಕಾಂಗ್ರೆಸ್ ಅಂತ ಅವರ ಆರೋಪ. ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಇರುವಂತದ್ದೇ ಕಾಂಗ್ರೆಸ್. ಮುಸ್ಕುದಾರಿ ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ ಅಂತ ಹೇಳ್ತಾರೆ. ಸ್ನೇಹಿತ ಅನ್ಕೊಂಡೆಲ್ಲ ಇವರು ಆತನಿಗೆ ನಂಟೆಲ್ಲ ಮಾಡಿಬಿಟ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಫಸ್ಟ್ ಎಲ್ಲಿದ್ರು, ಗಿರೀಶ್ ಮಠಣ್ಣವರ ಫಸ್ಟ್ ಎಲ್ಲಿದ್ರು, ಇದೆಲ್ಲವನ್ನು ಹುಡುಕ್ತಾ ಹೋದ್ರೆ ಏನೇನಾಗುತ್ತೆ ಅಂತ ಅವರಿಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಗಂಭೀರ ಆರೋಪ ಇದೆ. ಏನ್ ಆರೋಪ? ಮುಸ್ಕುದಾರಿ ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ ಅಂತ. ಬುರುಡೆ ತಂದಾಗಲೇ ಯಾಕೆ ವಿಚಾರಣೆ ಮಾಡಿಲ್ಲ? ಬಾಹುಬಲಿ ಬೆಟ್ಟ ಎಲ್ಲಾ ಕಡೆ ಹೋಗಿ ಮಣ್ಣು ತೆಗೆದ್ರಿ, ಅಗೆದ ಗುಂಡಿಗಳಲ್ಲಿ ಏನಾದ್ರೂ ಸಿಕ್ತಾ ಅಂತ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡ್ತಾ ಇದ್ದಾರೆ, ನೋಡೋಣ. ಇವತ್ತು ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಇವತ್ತು ಮೂಲಗಳು ತಾವೆಲ್ಲರೂ ಕೂಡ ಬಂದಿದ್ದಾರೆ. ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸುವಿನಂತ ಮಾಡ್ತೇನೆ. ಬಹಳ ಸುರಕ್ಷಿತವಾಗಿ ತಾವೆಲ್ಲರೂ ಕೂಡ ತಮ್ಮ ಮನೆಗಳಿಗೆ ಹೋಗಿ ತಲುಪಬೇಕಾಗಿದೆ. ಹಾಗಾಗಿ ಕಾರ್ಯಕ್ರಮ ಮುಗಿಯುವವರೆಗೂ ಸಹ ತಾವೆಲ್ಲರೂ ಕೂಡ ಸಮಾಧಾನದಲ್ಲಿ ಕೂತು ಎಲ್ಲ ಹಿರಿಯರ ಮಾತನ್ನು ಕೂಡ ಕೇಳಬೇಕು. ಆ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನವನ್ನು ಕೂಡ ಪಡೆದುಕೊಂಡು ಆರಾಮಾಗಿ ಬಹಳ ನಿಧಾನವಾಗಿ ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಬೇಕು ಅಂತೇಳಿ ವಿನಂತಿ ಮಾಡ್ತಾ, ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ಆ ಭಗವಂತ ಮಂಜುನಾಥೇಶ್ವರ ಒಳ್ಳೇದು ಮಾಡಲಿ, ತಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾದಂತ ಆರೋಗ್ಯ ಮಾತನಾಡ್ತಾನೆ. ನಮಸ್ಕಾರ, ವಂದನೆಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಮೇಲೆ ವಿಶೇಷವಾದ ಪ್ರೀತಿ ಇಟ್ಟುಕೊಂಡಿರುವ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ, ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ, ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರದವರು ಅಂತ? ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ? ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ, ತುಷ್ಟೀಕರಣದ ಪರವಾಗಿ ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು, ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂತಹದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ. ದೇಶದ ಹಿತದ ದೃಷ್ಟಿಯಿಂದ ಮೇಲೆ ನಮ್ಮ ಸರ್ಕಾರ ಇದೆ. ನಾನು ನಮ್ಮ ಪೂಜ್ಯ ಖಾವಂದರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಯಾರೇನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ, ಮಂಜುನಾಥನ ಅನುಗ್ರಹ ಇದೆ, ಇಷ್ಟೊಂದು ಜನರ ಭಕ್ತರ ಬೆಂಬಲ ಇದೆ. ಇಲ್ಲೆಲ್ಲದರ ಸಲುವಾಗಿ ಇದರ ಎಲ್ಲದರ ಜೊತೆಗೆ ಮೇಲೆ ಮೋದಿ ಸರ್ಕಾರ ಇದೆ ಅನ್ನುವಂತಹ ಸಂಗತಿಯನ್ನು ಹೇಳಕ್ಕೆ ಬಯಸ್ತೀನಿ. ನಿಮಗೆ ನಾನು ನಮಸ್ಕಾರ ಹೇಳ್ತೀನಿ. ಯಾಕೆಂದ್ರೆ ಯಾವುದೇ ಮಂಜುನಾಥ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ಹಿಂದೂ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಈ ಧರ್ಮಸ್ಥಳವನ್ನ ರಕ್ಷಣೆ ಮಾಡಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಸಾವಿರಾರು ಹಿಂದೂ ಅಭಿಮಾನಿಗಳೇ ನಿಮ್ಮ ಪಾದಕ್ಕೆ ನನ್ನ ಮೊದಲ ನಮಸ್ಕಾರಗಳನ್ನು ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ವಿಜಯೇಂದ್ರ ಅವರೇ, ನಮ್ಮ ಕೇಂದ್ರದ ಸಚಿವರಾದಂಥ ಈಗ ತಾನೇ ಮಾತಾಡಿದಂಥ ಪ್ರಹ್ಲಾದ್ ಜೋಶಿ ಅವರೇ, ಸುಧಾಕರ್ ರೆಡ್ಡಿ ಅವರೇ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಸದಾನಂದ ಗೌಡ್ರೆ, ಅಶ್ವಥ್ ನಾರಾಯಣ ಅವರೇ, ಸಿಟಿ ರವಿ ಅವರೇ, ಸುನಿಲ್ ಕುಮಾರ್ ಅವರೇ, ಶ್ರೀರಾಮುಲು ಅವರೇ, ತೇಜಸ್ವಿ ಸೂರ್ಯ ಅವರೇ, ವಿಶ್ವನಾಥ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲರ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಆಡಳಿತದಲ್ಲಿರತಕ್ಕಂಥ ಸರ್ಕಾರ ಯಾವ ವ್ಯಕ್ತಿಗಳು ಧರ್ಮಸ್ಥಳಕ್ಕೆ ಕಳಂಕವನ್ನು ತಂದು ಹಚ್ಚಬೇಕು ಅಂತೇಳಿ ಷಡ್ಯಂತ್ರವನ್ನು ಮಾಡಿದ್ರು, ಬುರುಡೆಯನ್ನ ಇಟ್ಟುಕೊಂಡು ಇವತ್ತು ಧರ್ಮಸ್ಥಳದಿಂದ ದೆಹಲಿಯವರೆಗೆ ಬುರುಡೆಯ ಆಟ ಆಡಿದ್ರು, ಅಂತವರ ಬೆನ್ನಿಗೆ ನಿಂತ ಬುರುಡೆ ಸರ್ಕಾರದ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಕೂಡ ಸೆಟೆದು ನಿಲ್ಲಬೇಕಾಗಿದೆ. ರಾಜ್ಯದಲ್ಲಿ ಇರತಕ್ಕಂಥದ್ದು ಒಂದು ಸರ್ಕಾರ ಅಲ್ಲ, ಅದು ಬುರುಡೆ ಸರ್ಕಾರ. ಬರೀ ಬುರುಡೆ ಬಿಡ್ತಕ್ಕಂಥದ್ದು ಮಾತ್ರ ಅವರ ಕೆಲಸ. ಯಾವ ವ್ಯಕ್ತಿಗಳು ಸುಮಾರು 10-15 ವರ್ಷಗಳಿಂದ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಿದ್ರು, ಆಗ ಈ ಸರ್ಕಾರ ಅವರ ನೆರವಿಗೆ ಬರಲಿಲ್ಲ.
ಈಗ ಸೌಜನ್ಯ ಕೇಸ್ಗೆ ರಕ್ಷಣೆ ಕೊಡಬಾರ್ದೆ? ಕೊಡಬೇಕು. ಆದರೆ ರಕ್ಷಣೆ ಮತ್ತು ನ್ಯಾಯ ಎಲ್ಲಿ ಸಿಗ್ತದೆ? ಧರ್ಮಸ್ಥಳದಲ್ಲಿ ಅಲ್ಲ, ನ್ಯಾಯಾಲಯದಲ್ಲಿ. ಅಲ್ಲಿ ಹೋರಾಟ ಮಾಡಬೇಕು. ನಾವು ಕೂಡ ಹೇಳ್ತೇವೆ, ಯಾರಿಗೆ ಅನ್ಯಾಯವಾದರೂ ಕೂಡ ನ್ಯಾಯ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಒಂದು ಸರ್ಕಾರ ಮಾಡತಕ್ಕಂಥದ್ದು ಸರಿ. ಇತ್ತೀಚಿನ ವರ್ಷಗಳಲ್ಲಿ ಕುಮಾರಿ ಸೌಜನ್ಯಳ ಕೊಲೆಯ ಕೇಸು ತನಿಖೆ ಆಗ್ತಾ ಇತ್ತು. ನಮ್ದು ಯಾರ್ದು ವಿರೋಧ ಇಲ್ಲ, ನಾವೆಲ್ಲ ಸ್ವಾಗತವನ್ನು ಮಾಡಿದ್ವಿ. ಆದರೆ ಇದರ ನೆಪದಲ್ಲಿ ಒಂದು ದುಷ್ಟಕೂಟ ಶುರುವಾಯಿತು. ನಮ್ದು SIT ತನಿಖೆಗೆ ವಿರೋಧ ಇಲ್ಲ, ಸಂಪೂರ್ಣವಾದ ಸಹಕಾರ ಇದೆ. ಆದರೆ SITಯನ್ನ ದಾರಿ ತಪ್ಪಿಸ್ತಕ್ಕಂಥ ಒಂದು ದುಷ್ಟಕೂಟ ಏನಿತ್ತು, ಅವರಿಗೆ ಮಂಜುನಾಥ ಸ್ವಾಮಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಿದ್ವಿ. ಇಡೀ ಮಂಜುನಾಥ ಸ್ವಾಮಿಯ ಕುಟುಂಬಕ್ಕೆ ಇವತ್ತು ಅಪಚಾರವನ್ನು ಬರ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದೆ, ಆ ದುಷ್ಟರಿಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥದ್ದು ಯಾವಾಗ ಅಂದ್ರೆ ಈಗ. ಶ್ರೀಕೃಷ್ಣ ಅದೇ ಹೇಳಿದ್ದು, ಧರ್ಮ ಯಾವಾಗ ಅವನತಿ ಹೋಗ್ತದೋ ಸಂಘಟನಾ ರೂಪದಲ್ಲಿ ನಾನು ಬರ್ತೀನಿ ಅಂತೇಳಿ ಆ ಸಂಘಟನಾ ವಿರಾಟ ಸ್ವರೂಪದ ಕಾರ್ಯಕ್ರಮ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇವತ್ತು ನಾವು ಇಲ್ಲಿ ಸಂಕಲ್ಪವನ್ನು ಮಾಡಬೇಕು. ಕೇವಲ ಧರ್ಮಸ್ಥಳ ಅಲ್ಲ, ನಮ್ಮ ರಾಜ್ಯದ ಯಾವುದೇ ಮಠ ಮಂದಿರಗಳ ಮೇಲೆ, ದೇವಸ್ಥಾನಗಳ ಮೇಲೆ, ನಮ್ಮ ಆಚಾರ ವಿಚಾರಗಳ ಮೇಲೆ ಅನಾವಶ್ಯಕವಾಗಿ ಆಧಾರರಹಿತವಾಗಿ ಯಾರಾದರೂ ಕೂಡ ಈ ತರ ಉನ್ನಾರವನ್ನು ಮಾಡಿದ್ರೆ ಅವರನ್ನ ಸರ್ವನಾಶ ಮಾಡತಕ್ಕಂಥ ಶಕ್ತಿ ಹಿಂದೂ ಸಮಾಜಕ್ಕಿದೆ ಅಂತಕ್ಕಂಥ ಸಂಕಲ್ಪವನ್ನ ನಾವೆಲ್ಲ ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ